ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ನನ್ನ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ 4ನೇ ವಚನ. ಅವನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಒಂದು ಪಾತ್ರೆ ಕೆಟ್ಟು ಹೋಗುತ್ತಿದ್ದಾಗಲೆಲ್ಲ ಅದನ್ನು ಮತ್ತೆ ತನಗೆ ಸರಿ ತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡುತ್ತಿದ್ದ. ಪ್ರಿಯರೇ, ಇಲ್ಲಿ ಸರ್ವೇಶ್ವರ ಸ್ವಾಮಿ ಯೆರೆಮೀಯನಿಗೆ ಕುಂಬಾರನ ಮನೆಗೆ ಹೋಗಿ ಕುಂಬಾರ ಮಣ್ಣಿನ ಮಡಿಕೆಯನ್ನು ಮಾಡುವ ರೀತಿಯನ್ನು ನೋಡಲು ಹೇಳುತ್ತಾರೆ. ಅಂತೆಯೇ ಯೆರೆಮೀಯನು ಕುಂಬಾರನ ಮನೆಗೆ ಹೋಗಿ ಮಡಿಕೆ ಮಾಡುವುದನ್ನು ನೋಡುತ್ತಿರುವಾಗ ಕುಂಬಾರನು ಮಣ್ಣಿನ ಮುದ್ದೆಯನ್ನು ಚಕ್ರದ ಮಧ್ಯೆ ಇಟ್ಟು ಅದನ್ನು ತಿರುಗಿಸುತ್ತಾ ಮಡಿಕೆಗೆ ರೂಪ ಕೊಡುವಾಗ ಅದು ಕೆಟ್ಟು ಹೋಯಿತು. ಅದು ಕೆಟ್ಟು ಹೋದಾಗ ಆ ಕುಂಬಾರನು ಆ ಮಣ್ಣನ್ನು ಮತ್ತೆ ಮುದ್ದೆ ಮಾಡಿ ಅದನ್ನು ಮಧ್ಯದಲ್ಲಿ ಹಾಕಿ ಮತ್ತೆ ತಿರುಗಿಸಿ ಮತ್ತೊಂದು ಸಲ ಆ ಮಡಿಕೆಯನ್ನು ಮಾಡುತ್ತಾನೆ. ಈ ವಚನವನ್ನು ಇಲ್ಲಿ ನಾವು ನೋಡುತ್ತೇವೆ. ಕುಂಬಾರನು ಮಾಡುವ ಮಡಿಕೆಯಲ್ಲಿ ಅದು ಕೆಟ್ಟು ಹೋದಾಗ ಅದನ್ನು ಮತ್ತೆ ರೂಪಿಸುವ ಅಧಿಕಾರ ಈ ಕುಂಬಾರನಿಗಿದೆ. ಆ ಮಡಿಕೆ ಕೆಟ್ಟು ಹೋದಾಗ ಮತ್ತೆ ಅದನ್ನು ಮುದ್ದೆ ಮಾಡಿ ಹೊಸ ರೂಪವನ್ನು ಕೊಡುವ ಆ ಅಗತ್ಯವೂ ಈ ಕುಂಬಾರನಿಗಿದೆ. ಏಕೆಂದರೆ ಕುಂಬಾರನ ಉದ್ದೇಶ ಮಡಿಕೆಯನ್ನು ಮಾಡುವುದು. ಕುಂಬಾರನ ಉದ್ದೇಶ ತನಗೆ ಬೇಕಾದ ಮಡಿಕೆಯನ್ನು ಮಾಡುವುದು ಅವನ ಉದ್ದೇಶ. ಪ್ರಿಯರೇ, ಈ ಮುಖಾಂತರವಾಗಿ ಯೆರೆಮೀಯನಿಗೆ ಸ್ವಾಮಿ ತಿಳಿಸುವ ಒಂದು ಸಂದೇಶ, ಇಸ್ರೇಲ್ ಜನಾಂಗ ಮಣ್ಣಿನ ಮಡಿಕೆ ಇದ್ದ ಹಾಗೆ ಸರ್ವೇಶ್ವರನಾದ ನಾನು ಕುಂಬಾರ ಈ ಇಸ್ರೇಲ್ ಎಂಬ ಜನತೆಯನ್ನು ನನ್ನ ಅಗತ್ಯಕ್ಕೆ ತಕ್ಕ ಹಾಗೆ, ನನ್ನ ಅನಿಸಿಕೆಗೆ ತಕ್ಕ ಹಾಗೆ, ನನ್ನ ಯೋಜನೆಗೆ ತಕ್ಕ ಹಾಗೆ ನಾನು ರೂಪಿಸುತ್ತೇನೆ. ಈ ಇಸ್ರೇಲ್ ಜನಾಂಗ ತಪ್ಪಿ ಹೋದಾಗ, ಬಿದ್ದು ಹೋದಾಗ, ಮುರಿದು ಹೋದಾಗ ನಾನು ಮತ್ತೆ ಇದನ್ನು ರೂಪಿಸುತ್ತೇನೆ ಎಂದು. ದೇವರ ಮಕ್ಕಳಾದ ನಾವು ದೇವನ ಕೈಯ ಕೃತಿಗಳು. ವಚನವು ಹಾಗೆ ಹೇಳುತ್ತಿದೆ, ಹೇ ಸರ್ವೇಶ್ವರ, ನೀನು ಕುಂಬಾರ, ನಾವು ಮಣ್ಣಿನ ಮಡಿಕೆಗಳು. ನೀನು ಸೃಷ್ಟಿಕರ್ತ, ನಾವು ನಿನ್ನ ಕೈಯ ಕೃತಿಗಳು. ದೇವನು ನಮ್ಮನ್ನು ಸೃಷ್ಟಿಸುವಾಗ ಅನೇಕ ವೇಳೆ ನಮ್ಮ ಜೀವಿತ ಮುರಿದು ಹೋಗುವಂಥ ಸ್ಥಿತಿ ಬರುತ್ತೆ. ಸರ್ವೇಶ್ವರ ಹೇಳುತ್ತಿದ್ದಾರೆ, ನಾನು ಮತ್ತೆ ಕಟ್ಟಿ ಎಬ್ಬಿಸುತ್ತೇನೆ, ಮತ್ತೆ ರೂಪಿಸುತ್ತೇನೆ ಎಂದು. ಅದನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳುವಾಗ, ಒಂದೇ ಮಣ್ಣಿನ ಮುದ್ದೆಯಿಂದ ಒಂದು ಪಾತ್ರೆಯನ್ನು ಒಳ್ಳೆಯ ಉಪಯೋಗಕ್ಕೂ ಇನ್ನೊಂದು ಪಾತ್ರೆಯನ್ನು ಇನ್ನೊಂದು ಉಪಯೋಗಕ್ಕೂ ಮಾಡಲು ಕುಂಬಾರನಿಗೆ ಅಧಿಕಾರ ಇಲ್ಲವೇ ಎಂದು ಕೇಳುತ್ತಿದ್ದಾರೆ. ದೇವರು ಕುಂಬಾರ, ನಾವು ಮಡಿಕೆಗಳು ಮಾತ್ರ. ಎಷ್ಟೋ ವೇಳೆ ನಮ್ಮ ಮಡಿಕೆಗಳು, ನಮ್ಮ ಜೀವಿತ ಎಂಬ ಮಡಿಕೆ ಮುರಿದು ಹೋಗುತ್ತಿದೆ. ನಾವು ಮಣ್ಣಾಗಿರುವುದರಿಂದ ಇದು ಒಡೆದು ಹೋಗುತ್ತಿದೆ. ಅಂದು ಏದೇನಿನಲ್ಲಿ ಆದಾಮ ಮತ್ತು ಈವೆ ಎನ್ನುವಂಥ ಪಾತ್ರೆಗಳನ್ನು ಸ್ವಾಮಿ ರೂಪಿಸಿದ್ದರು. ಈ ಪಾತ್ರೆಗಳು ದೇವನಿಗೆ ಅವಿಧೇಯತೆಯನ್ನು ತೋರಿದ್ದರ ನಿಮಿತ್ತ ಆ ಮಡಿಕೆಗಳು ಮುರಿದು ಹೋದಂಥ ಸ್ಥಿತಿ. ದೇವನು ಅದನ್ನು ಏದೇನಿನಿಂದ ಹೊರಗಟ್ಟುವಂಥ ಸ್ಥಿತಿ. ದಾವೀದ ದೇವನ ಹೃದಯವನ್ನು ಇಟ್ಟಿದಂಥ ವ್ಯಕ್ತಿ. ಅವನನ್ನು ಸ್ವಾಮಿ ರೂಪಿಸಿದರು. ಆದರೆ ಅವನು ಪಾಪ ಮಾಡಿ ದೇವನಿಂದ ದೂರವಾಗಿ ಅವನೂ ಬಿದ್ದು ಹೋದ, ಅವನು ಮುರಿದು ಹೋದ. ಅವನು ಹೇಳುತ್ತಿದ್ದಾನೆ, ನಾನು ಮುರಿದ
ಬೋಂಕಿಯಂತಿದ್ದೇನೆ. ನಾನು ಸತ್ತವನಂತಾದೆ. ನಾನು ಮುರಿದ ಬೋಂಕಿಯಂತೆ ಆದೆ ಎಂದು ಕೀರ್ತನೆ 31:12 ಹೇಳುತ್ತಾನೆ. ಅಂತೆಯೇ ನಾವು ನಮ್ಮ ಜೀವಿತದಲ್ಲಿ ಅನೇಕ ವೇಳೆ ನಾವು ಕುಸಿಯಬಹುದು, ಬೀಳಬಹುದು, ಮುರಿದು ಹೋಗಬಹುದು. ಆದರೂ ಸ್ವಾಮಿ ನಮ್ಮನ್ನು ಕಟ್ಟುವವರು, ನಮ್ಮನ್ನು ನಿರ್ಮಿಸುವವರು, ನಮ್ಮನ್ನು ಪುನರ್ನಿರ್ಮಿಸುವವರು ಆಗಿದ್ದಾರೆ. ಒಂದು ವೇಳೆ ಒಂದು ಕುರಿಮರಿ, ಒಂದು ಹಂದಿಮರಿ ಎರಡು ಒಂದು ಕೊಚ್ಚೆಯಲ್ಲಿ ಬಿದ್ದು ಹೋಯಿತು ಎಂದು ಇಟ್ಟುಕೊಳ್ಳೋಣ. ಏನು ಮಾಡ್ತವೆ ಎರಡು? ಹಂದಿ ಮರಿ ಕೊಚ್ಚೆಯಲ್ಲಿ ಖುಷಿ ಪಡುತ್ತೆ, ಆರಾಮಾಗಿರುತ್ತೆ, ಅದರಲ್ಲಿ ಇನ್ನೂ ಹೊರಳಾಡುತ್ತೆ, ಅದರಲ್ಲೇ ಇರಲು ಇಷ್ಟಪಡುತ್ತೆ. ಆದರೆ ಕುರಿಮರಿಯಾದರೂ ಆ ಸ್ಥಳದಿಂದ ಬಿಡುಗಡೆ ಆಗಲು, ಆ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇರುತ್ತೆ. ಅದಕ್ಕೆ ಕೊಚ್ಚೆ ಆಗುವುದಿಲ್ಲ, ಅದಕ್ಕೆ ಆ ತೇವ ಹಿಡಿಸುವುದಿಲ್ಲ. ಆ ಕುರಿಮರಿಗೆ ಆ ವಾಸನೆಯ ಪರಿಸರ ಒಗ್ಗುವುದಿಲ್ಲ. ಅದರಿಂದ ಕುರಿಮರಿ ಅದರಿಂದ ತಪ್ಪಿಸಿಕೊಳ್ಳಲು, ಅದರಿಂದ ಪಾರಾಗಲು ಶತಪ್ರಯತ್ನವನ್ನು ಮಾಡುತ್ತೆ. ಪ್ರಿಯರೇ, ನಾವು ಹಾಗೆ ಕೆಲವು ಕಾರಣಗಳ ನಿಮಿತ್ತ ನಾವು ಕುಸಿಯಬಹುದು, ನಾವು ಬೀಳಬಹುದು, ನಾವು ಬಿದ್ದು ತೊಳಲಾಡಬಹುದು. ಆದರೆ ಒಂದು ವೇಳೆ ನಾವು ಪಾಪದ ಜೀವಿತದಲ್ಲೇ ಮುಂದುವರಿಯುವುದಾದರೆ ಹಂದಿಯಂಥ ಜೀವಿತ ನಮ್ಮದಾಗುತ್ತದೆ. ಹಾಗಿರದೆ ನಾವು ಕುರಿಮರಿಯಂತೆ ಮತ್ತೆ ಮೇಲಕ್ಕೆ ಬರಲು, ಮತ್ತೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲು ಪ್ರಯತ್ನ ಮಾಡುವಾಗ ಸ್ವಾಮಿ ಮತ್ತೆ ನಮ್ಮನ್ನು ಕಟ್ಟಿ ಎಬ್ಬಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಇಸ್ರೇಲ್ ಜನರು ಕೂಡ ಅನೇಕ ವೇಳೆ ಅವರು ಬಿದ್ದು ಹೋದರು, ಬಾಬಿಲೋನಿಗೆ ಸೆರೆ ಹೋದರು. ಆದರೂ ಸ್ವಾಮಿ ಅವರನ್ನು ಅಲ್ಲೇ ಬಿಡಲಿಲ್ಲ. ಇಸ್ರೇಲಿನಿಂದ ಮತ್ತೆ ಕರೆ ತಂದು ಅವರನ್ನು ಮತ್ತೆ ಕಟ್ಟಿ ಎಬ್ಬಿಸಿದರು. ತನ್ನ ಜನಾಂಗವನ್ನು ಅವರು ನೆನೆಸಿಕೊಂಡರು. ಹಿಂದೊಮ್ಮೆ ಅವರು ಈಜಿಪ್ಟಿನಲ್ಲಿ ತನ್ನ ಜನರನ್ನು ನೆನೆಸಿಕೊಂಡವರು. ಈಗ ಅಸ್ಸೀರಿಯಾ ಬಾಬಿಲೋನಿಗೆ ತನ್ನ ಜನ ಸೆರೆ ಹೋದಾಗಲೂ ಅವರನ್ನು ನೆನೆಸಿಕೊಂಡು ಪ್ರವಾದಿಗಳನ್ನು ಎಬ್ಬಿಸಿ ತನ್ನ ಸಾಂತ್ವನದ ಮಾತುಗಳನ್ನಾಡಿ ಜೆರುಸಲೇಮಿನ ಘನತೆ, ಗೌರವವನ್ನು, ಮಹಿಮೆಯನ್ನು ಮತ್ತೆ ಹಿಂತಿರುಗಿಸುವುದಾಗಿ ವಾಗ್ದಾನ ಮಾಡಿ ಅವರನ್ನು ಮತ್ತೆ ಜೆರುಸಲೇಮಿಗೆ ಕರೆದು ತಂದ ನಿದರ್ಶನವನ್ನು ನಾವು ನೋಡುತ್ತೇವೆ. ಸ್ವಾಮಿ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಕಟ್ಟಿ ಎಬ್ಬಿಸುತ್ತೇನೆ ಎಂದು. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ನಿಮ್ಮ ಜೀವಿತವು ಈ ರೀತಿಯಾಗಿರುವುದಾದರೆ, ನಿಮ್ಮ ಕುಟುಂಬವು ಮುರಿದು ಹೋಗಿರುವುದಾದರೆ, ನಿನ್ನ ಸಂಬಂಧವು ಮುರಿದು ಹೋಗಿರುವುದಾದರೆ, ನಿನ್ನ ಜೀವಿತ ಕಾರ್ಯಗಳು ಮುರಿದು ಹೋಗಿರುವುದಾದರೆ, ನಿನ್ನ ಸಂಪಾದನೆಯ ಕಾರ್ಯಗಳು ಮುರಿದು ಬಿದ್ದಿರುವುದಾದರೆ, ನಿನ್ನ ಭವಿಷ್ಯದ ಡೋಲಾಯಮಾನವಾಗಿ ನಿನಗೆ ಒಂದು ಆಶಾಭಾವನೆ ಇಲ್ಲದೆ ಇರುವುದಾದರೆ, ಈಗ ಕರ್ತನ ಕರೆಗಳಿಗೆ ಒಪ್ಪಿಸಿಕೊಡು. ಕರ್ತನೇ, ನನ್ನನ್ನು ಮತ್ತೆ ಕಟ್ಟಿ ಎಬ್ಬಿಸು. ನಾನು ನಿನ್ನ ಕೈಯ ಕೃತಿ, ನಾನು ಜೇಡಿ ಮಣ್ಣು, ನನ್ನನ್ನು ರೂಪಿಸು ಎಂದು ಹಾಗೆ ಒಪ್ಪಿಸಿಕೊಡು. ಸ್ವಾಮಿ ನಮ್ಮನ್ನು ನಿರ್ಮಿಸುವವರು. ಯಾವ ಯಾವ ಕಾರ್ಯಗಳಲ್ಲಿ ಮತ್ತೆ ನಿರ್ಮಿಸುವರು ಎನ್ನುವಂಥ ಕೆಲವು ಕಾರ್ಯಗಳನ್ನು ಧ್ಯಾನಿಸೋಣ. ಮೊದಲನೇದಾಗಿ ರೂತ್ ಎಂಬ ಸಹೋದರಿಯ ಜೀವಿತದಲ್ಲಿ ಆದ ಘಟನೆಯನ್ನು ನೋಡೋಣ. ರೂತ್ 2ನೇ ಅಧ್ಯಾಯ 12ನೇ ವಚನ. ರೂತ್ ಎನ್ನುವಂಥವಳು ಬಾಬಿಲೋನಿನಲ್ಲಿ ನವೋಮಿಯ ಸೊಸೆಯಾಗಿದ್ದವಳು. ನವೋಮಿಯು ವಿಧವೆ, ರೂತಳು ವಿಧವೆ. ನವೋಮಿಗೆ ಇಬ್ಬರು ಸೊಸೆಯಂದಿರು ವಿಧವೆಯರು. ಯಾಕಂದರೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕಳೆದುಕೊಂಡಳು, ಗಂಡನನ್ನು ಕಳೆದುಕೊಂಡಳು, ತಾನು ವಿಧವೆ, ತನ್ನ ಸೊಸೆಯಂದಿರು ವಿಧವೆ. ಈ ನವೋಮಿ ಇಬ್ಬರು ಸೊಸೆಯಂದಿರನ್ನು ಕರೆದು, ನೀವಿಬ್ಬರು ನಿಮ್ಮ ಜಾತಿ ಜನಾಂಗಕ್ಕೆ ಹೋಗಿ ಅಲ್ಲಿ ನೀವು ಮತ್ತೆ ಮದುವೆ ಮಾಡಿಕೊಂಡು ಮುಂದಿನ ಭವಿಷ್ಯವನ್ನು ನೋಡಿಕೊಳ್ಳಿ ಎಂದು ಹೇಳಿದಾಗ ಒಬ್ಬ ಸೊಸೆ ಹೇಳಿದಳು, ಅತ್ತೆ ತುಂಬ ಒಳ್ಳೆಯದಾಯಿತು, ನಾನು ಹೋಗಿದ್ದು ಬರ್ತೇನೆ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂಥೇಳಿ ಅವಳು ಹಿಂತಿರುಗಿ ಹೋದಳು. ಆದರೆ ಈ ರೂತ್ ಹಾಗೆ ಹೋಗಲಿಲ್ಲ. ಅತ್ತೆಗೆ ಹೇಳಿದಳು, ನಿನ್ನ ಜನಾಂಗ ನನ್ನ ಜನಾಂಗ, ನಿನ್ನ ದೇವರು ನನ್ನ ದೇವರು, ಆದ್ದರಿಂದ ನನ್ನನ್ನು ಹೋಗು ಎಂದು ನೀನು ಹೇಳಕೂಡದು ಎಂದು ಹಠ ಹಿಡಿದು ಅತ್ತೆಯ ಜೊತೆಗೆ ಮತ್ತೆ ಅವಳು
ಈ ಇಸ್ರೇಲ್ ದೇಶಕ್ಕೆ ಬಂದಳು. ಇಲ್ಲಿ ಬಂದಾಗ ನವೋಮಿಗೆ ಅವಳ ಸ್ವಂತ ಮನೆ ಇರಲಿಲ್ಲ. ಅವಳ ಎಲ್ಲ ಆಸ್ತಿಪಾಸ್ತಿ ನಷ್ಟವಾಗಿತ್ತು. ಆಗ ಅವರು ಏನೂ ಇಲ್ಲದ ಒಂದು ಹೀನ ಸ್ಥಿತಿಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ. ಬೇರೆಯವರ ಗದ್ದೆ ಬಯಲಿನಲ್ಲಿ ಹೋಗಿ ಬಿದ್ದಿರುವಂಥ ಕಾಳುಗಳನ್ನು ಹೆಕ್ಕಿ ತೆಗೆದು ಜೀವಿಸಬೇಕಾದ ಅನಿವಾರ್ಯತೆ. ಅಂಥ ಸಂದರ್ಭದಲ್ಲಿ ಈ ನವೋಮಿ ಬೋವಾಜನ ಗದ್ದೆಯಲ್ಲಿ ಹೋಗಿ ಆ ಗೋಧಿ ತೆನೆಗಳನ್ನು ಆಯುತ್ತಿರುವಾಗ ಬೋವಾಜನು ಹತ್ತಿರಕ್ಕೆ ಬಂದು ಆಕೆ ತನ್ನ ಸಂಬಂಧಿ ಎಂದು ತಿಳಿದು ಅವಳು ವಿಧವೆಯಾಗಿದ್ದಾಳೆ ಎಂದು ತಿಳಿದ ಮೇಲೆ ಅವಳಿಗೆ ಒಂದು ಜೀವಿತವನ್ನು ಕೊಡಲು ಅವಳನ್ನು ಆವರಿಸಿದಳು. ಆ ಆವರಿಸುವಿಕೆ ಈ ರೂತಳಿಗೆ ಮರುಜೀವವನ್ನು ಕೊಟ್ಟಿತು. ಮತ್ತೆ ಅವಳ ಜೀವಿತವನ್ನು ಮತ್ತೆ ಕಟ್ಟಿ ಎಬ್ಬಿಸಿತು. ಅವಳು ತನ್ನ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದಳು. ಈಗ ಮತ್ತೆ ಈ ಬೋವಾಜನು ಆಕೆಯನ್ನು ಹಾಗೇ ಅಪ್ಪಿ ಹಿಡಿದು ತನ್ನ ಹೊದಿಕೆಯಿಂದ ಹೊದಿಸಿದನು. ಬೋವಾಸ್ ಬೋವಾಸ್ ಹೊದಿಕೆಯೆಂದೆನ್ನನ್ನು ಹೊದಿಸಯ್ಯ. ಬೋವಾಸ್ ಬೋವಾಸ್ ಹೊದಿಕೆಯಿಂದೆನ್ನನ್ನು ಹೊದಿಸಯ್ಯ. ಸ್ವಾಮಿ ಯೇಸು ಬೋವಾಸ್, ಯೇಸುವಿನ ಒಂದು ಪ್ರತೀಕ ಬೋವಾಸ್. ಈ ಬೋವಾಸ್ ಆ ರೂತಳನ್ನು ಹಾಗೇ ತನ್ನ ಹೊದಿಕೆಯಿಂದ ಹೊದಿಸಿದ ಹಾಗೆ ಈ ಯೇಸು ನಮ್ಮನ್ನು ಈಗ ಹೊದಿಸುವುದಾದರೆ, ಈ ಯೇಸು ನಮ್ಮನ್ನು ಹಾಗೆ ಅಪ್ಪಿ ಹಿಡಿಯುವುದಾದರೆ, ಈ ಯೇಸು ಮತ್ತೆ ನಮ್ಮನ್ನು ಕಟ್ಟಿ ಎಬ್ಬಿಸುವುದಾದರೆ ನಮ್ಮ ಜೀವಿತ ಹಸನಾಗುವುದು. ಸಹೋದರಿ ಸಹೋದರನೇ, ಯೇಸು ನಮ್ಮನ್ನು ಆವರಿಸುವಾಗ, ಯೇಸು ನಮ್ಮನ್ನು ಅಪ್ಪಿ ಹಿಡಿಯುವಾಗ, ಯೇಸು ನಮ್ಮನ್ನು ಹೊದಿಸುವಾಗ ನಮ್ಮ ಜೀವಿತವು ಮತ್ತೆ ಕಟ್ಟಿ ಎಬ್ಬಿಸಲ್ಪಡುವುದು. ಯಾವುದನ್ನು ಕಳೆದುಕೊಂಡೆವೋ ಅದನ್ನೆಲ್ಲ ಹಿಂತಿರುಗಿ ಪಡೆಯುವು. ಯೇಸುವಿನಲ್ಲಿ ಬಂದಾಗ, ಯೇಸು ನಮ್ಮನ್ನು ಹೊದಿಸುವಾಗ, ಯೇಸು ನಮ್ಮನ್ನು ಅಪ್ಪುವಾಗ ನಮ್ಮ ಜೀವಿತವು ಮತ್ತೆ ಎತ್ತಿ ಕಟ್ಟಲ್ಪಡುವುದು. ನಿನ್ನ ಜೀವಿತ ಕಟ್ಟಿ ಎಬ್ಬಿಸಲ್ಪಡಲು, ಮತ್ತೆ ರೂಪಿತವಾಗಲು, ನಿನ್ನ ಕುಟುಂಬವು ಮತ್ತೆ ಹೊಸ ರೂಪವನ್ನು ಹೊಂದಿಕೊಳ್ಳಲು, ನಿನ್ನ ಭವಿಷ್ಯ ಹೊಸ ರೂಪವನ್ನು ಪಡೆದುಕೊಳ್ಳಲು ನಿನ್ನನ್ನು ಆ ಹೊದಿಕೆ ಹೊದಿಸಬೇಕು. ಬೋವಾಜನ ಹೊದಿಕೆ ಹೊದಿಸಬೇಕು. ಯೇಸುವಿನ ಕರಗಳ ಅಪ್ಪುವಿಕೆ ನಿನಗೆ ಬೇಕು. ಸಹೋದರನೇ ಸಹೋದರಿ, ಒಪ್ಪಿಸಿಕೊಡು. ಅಪ್ಪ ನಿನ್ನನ್ನು ಅಪ್ಪುವರು. ಅವರ ಅಪ್ಪುಗೆ ನಿನಗೆ ರೂಪವನ್ನು ಕೊಡುವುದು. ಯಾಕೆಂದರೆ ಆ ಅಪ್ಪ ನಿನ್ನ ಸೃಷ್ಟಿಕರ್ತ, ನಿನ್ನ ಕುಂಬಾರ, ನಿನ್ನನ್ನು ರೂಪಿಸುವವನು. ನೀನು ಕೆಟ್ಟು ಹೋದುದನ್ನು ಹಾಗೆ ಈ ಮಣ್ಣು ಸರಿಯಿಲ್ಲ ಎಂದು ಬಿಸಾಡುವವರಲ್ಲ ನಮ್ಮಪ್ಪ. ನಿನ್ನನ್ನು ಮತ್ತೆ ಕಟ್ಟಿ ರೂಪಿಸುವರು. ಮತ್ತೆ ನಿನಗೆ ಒಂದು ಆಕಾರವನ್ನು ಕೊಟ್ಟು ಹೊಸ ಕುಡಿಕೆಯನ್ನಾಗಿ, ಹೊಸ ಮಡಿಕೆಯನ್ನಾಗಿ ನಿನ್ನನ್ನು ಮಾಡಿ ಉಪಯೋಗಿಸುವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎರಡನೆಯದಾಗಿ ನಾವು ಯೆಶಾಯನ ಗ್ರಂಥ 38ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವಾಗ, ಯೆಶಾಯನ ಗ್ರಂಥ 38 ವಚನ 1 ಓದುವಾಗ, ಆ ದಿನಗಳಲ್ಲಿ ಹಿಜ್ಕೀಯನು ರೋಗದಿಂದ ಮರಣಾವಸ್ಥೆಯಲ್ಲಿದ್ದನು. ಆಗ ಆಮೋಚನ ಮಗನೂ ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ. ಆದ್ದರಿಂದ ನಿನ್ನ ಸಂಸಾರವನ್ನು ವ್ಯವಸ್ಥೆ ಮಾಡಬೇಕು ಎಂದು ಸರ್ವೇಶ್ವರ ಹೇಳಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಗೋಡೆಯ ಕಡೆಗೆ ತಿರುಗಿಕೊಂಡು, ಸರ್ವೇಶ್ವರ, ನಿಮಗೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೇ ನಡೆದುಕೊಂಡಿದ್ದೇನೆ. ಇದನ್ನು ದಯೆಯಿಂದ ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದನು. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ತಿಳಿಸು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಈಗೋ ನಿನ್ನ ಆಯುಷ್ಯಕ್ಕೆ ಇನ್ನೂ 15 ವರ್ಷಗಳನ್ನು ಸೇರಿಸುತ್ತೇನೆ. ನಿನ್ನನ್ನು ಮತ್ತು ನಿನ್ನ ಈ ಪಟ್ಟಣವನ್ನು ಅಸ್ಸೀರಿಯದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುತ್ತೇನೆ.
ಈ ಪಟ್ಟಣವನ್ನು ಉಳಿಸಿ ಕಾಪಾಡುತ್ತೇನೆ ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ಹಿಜ್ಕೀಯ ರಾಜ ಮರಣಾವಸ್ಥೆಯಲ್ಲಿದ್ದ. ಇನ್ನೇನು ಸಾವು ಹತ್ತಿರ ಬಂತು. ಸ್ವಾಮಿಯು ನಿರ್ಧಾರ ಮಾಡಿದರು. ತನ್ನ ಪ್ರವಾದಿಯನ್ನು ಕಳಿಸಿದರು. ಹೋಗು, ನೀನು ಮಾತನಾಡು, ಅವನಿಗೆ ಹೇಳಿಬಿಡು. ಅವನಿಗೆ ಆಯಸ್ಸು ಮುಗಿಯಿತು. ಇಲ್ಲಿಗೆ ಅವನ ಆಯಸ್ಸು ಮುಗಿದು ಇನ್ನು ಅವನು ನನ್ನ ಬಳಿಗೆ ಬರಬೇಕು. ಅವನ ಕುಟುಂಬದ ಸಂಸಾರದ ಕಾರ್ಯಗಳನ್ನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಹೇಳು. ಅಂತೆಯೇ ಪ್ರವಾದಿ ಹೋಗಿ ಹೇಳಿಯೂ ಆಯಿತು. ಪ್ರವಾದಿಯ ಕೆಲಸ ಸ್ವಾಮಿ ಹೇಳಿದ್ದನ್ನು ಹೇಳಬೇಕು ಅಷ್ಟೇ. ಹೇಳಿದ. ಆಗ ಅದು ಪ್ರವಾದನೆಯಾಗಿ ಬಂದರು. ದೇವರ ವಾಕ್ಯದ ಬಾಯಿಂದ ಬಂದಂಥ ಮಾತಾಗಿದ್ದರು. ಹಿಜ್ಕೀಯನು ಮಾಡಿದ ಒಂದು ಪ್ರಾರ್ಥನೆಯ ನಿಮಿತ್ತ ಅವನ ಜೀವಿತ ಮತ್ತೆ ಕಟ್ಟಲ್ಪಟ್ಟಿತು. ಮತ್ತೆ ಅವನಿಗೆ ಮರುಜೀವ ಬಂತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಿಜ್ಕೀಯ ಪ್ರಾರ್ಥನೆ ಮಾಡಿದ, ಹೇ ಸರ್ವೇಶ್ವರ ಸ್ವಾಮಿ, ನನ್ನ ಜೀವಿತವನ್ನು ಮತ್ತೆ ಹಿಂತಿರುಗಿ ಕೊಡು. ನನ್ನ ಆಯಸ್ಸನ್ನು ನನಗೆ ಸ್ವಲ್ಪ ಕೊಡು. ಒಂದು ವೇಳೆ ನಾನು ನಿನಗೆ ತಪ್ಪು ಮಾಡಿರುವುದಾದರೆ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಕಾರ್ಯಗಳೆಲ್ಲ ನಿನ್ನ ಸಮ್ಮುಖದಲ್ಲಿದೆ. ಎಲ್ಲವನ್ನು ಸ್ಮರಿಸಿ ನನ್ನನ್ನು ಆಶೀರ್ವಾದ ಮಾಡು ಎಂದು ತನ್ನನ್ನು ಒಪ್ಪಿಸಿಕೊಟ್ಟಿದ್ದರ ನಿಮಿತ್ತ ಸ್ವಾಮಿ ಅವನನ್ನು ಆಶೀರ್ವದಿಸಿದರು. ಅವನ ಪ್ರಾರ್ಥನೆಯನ್ನು ಕೇಳಿ ಅಂಗೀಕರಿಸಿದ ದೇವನು ತನ್ನ ಪ್ರವಾದಿ ಯೆಶಾಯನನ್ನು ಮತ್ತೆ ಕಳುಹಿಸಿದರು. ಹೋಗು, ನೀನು ಹೋಗಿ ಹೇಳು, ಅವನ ಆಯಸ್ಸಿಗೆ 15 ವರ್ಷವನ್ನು ಕೂಡಿಸಿದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಂದಿಗೂ ಸಹೋದರನೇ ಸಹೋದರಿ, ಅನೇಕ ಸಾಕ್ಷ್ಯಗಳನ್ನು ಕೇಳುತ್ತಾ ಇದ್ದೇವೆ. ವೈದ್ಯರುಗಳು ಕೈ ಬಿಟ್ಟಂಥ ಪರಿಸ್ಥಿತಿ, ಲೋಕವು ಕೈ ಬಿಟ್ಟಂಥ ಸ್ಥಿತಿ, ಇನ್ನು ಆಯಿತು, ಇವರು ಬದುಕುವುದಿಲ್ಲ ಎಂದು ಹೇಳಿದಂಥ ಅನೇಕ ಕಾರ್ಯಗಳು ಸ್ವಾಮಿಯ ಸ್ಪರ್ಶದಿಂದ, ಸ್ವಾಮಿಯ ಒಂದು ದೃಷ್ಟಿಯಿಂದ, ಸ್ವಾಮಿಯ ಬಳಿಗೆ ಬಂದದರ ನಿಮಿತ್ತ ಆಯುಸ್ಸನ್ನು ಪಡೆದುಕೊಂಡಂಥ ಒಂದು ಘಟನೆಗಳನ್ನು ನಾವು ನೋಡುತ್ತಿದ್ದೇವೆ. ನನಗೆ ತಿಳಿದಂಥ ಒಬ್ಬ ಸಹೋದರನು, ಅವನು ಏಡ್ಸ್ ವ್ಯಾಧಿಯಿಂದ ನರಳುತ್ತಿದ್ದಂಥ ಒಬ್ಬ ಸಹೋದರ, ಇನ್ನೇನು ಸಾವೇ ಗತಿ ಎನ್ನುವಂಥ ಸ್ಥಿತಿ, ಹಾಸಿಗೆ ಹಿಡಿದಂಥ ಸ್ಥಿತಿ, ಎಲ್ಲ ಒಣಕಲು ಶರೀರ, ಒಣಗಿ ಹೋದಂಥ ಜೀವಿತ, ಇನ್ನೂ ನೆಮ್ಮದಿ ಇಲ್ಲ. ಕುಟುಂಬದವರಿಗೂ ಆ ವ್ಯಕ್ತಿ ಬೇಡವಾದಂಥ ವ್ಯಕ್ತಿ. ಅಂಥ ಸ್ಥಿತಿಯಲ್ಲಿ ಒಂದು ಧ್ಯಾನಕೂಟದಲ್ಲಿ ಭಾಗವಹಿಸಿದಾಗ, ಸ್ವಾಮಿಯನ್ನು ಆತನು ಸ್ವೀಕರಿಸಿದಾಗ ಅವನ ಜೀವಿತ ಹಸನ ಆಯಿತು. ಮತ್ತು ಅವನಿಗೆ ಚೈತನ್ಯ ಬಂತು. ಈಗ ಆರೋಗ್ಯಪೂರ್ಣನಾಗಿದ್ದಾನೆ. 10 ವರ್ಷದ ಮೇಲೆ ಆಯಿತು ಅವನು ಹಾಸಿಗೆಯಿಂದ ಎದ್ದು ಈಗಲೂ ಸ್ವಾಮಿಗೆ ಸೇವೆ ಮಾಡುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಿಜ್ಕೀಯನ ಆಯಸ್ಸಿಗೆ 15 ವರ್ಷವನ್ನು ಸೇರಿಸಿಕೊಟ್ಟಂಥ ದೇವನು ನಿನಗೂ ಸೇರಿಸಿಕೊಡುವರು. ಮಾಡಬೇಕಾದ ಇಷ್ಟೇ, ಸ್ವಾಮಿಯ ಬಳಿಗೆ ಬಾ, ಕುಂಬಾರನ ಬಳಿಗೆ ಬಾ. ಸ್ವಾಮಿ, ನನ್ನನ್ನು ರೂಪಿಸು ಎಂದು ಹೇಳು. ನನ್ನ ಶರೀರ ಕೃಶವಾಗಿದೆ, ನನ್ನ ಶರೀರ ಹಾಗೆ ನಶಿಸಿ ಹೋಗ್ತಾ ಇದೆ, ನನ್ನ ಶರೀರ ಹಾಗೆ ಕ್ಷೀಣಿಸ್ತಾ ಇದೆ, ನನ್ನ ಶರೀರ ಅಸ್ವಸ್ಥವಾಗಿದೆ, ನನ್ನ ಶರೀರ ಕರ್ತನೆ ನಿನ್ನ ಆಳೆಯ ಕುಸಿದಿದೆ, ನನ್ನನ್ನು ಕಟ್ಟಿ ಎಬ್ಬಿಸು ಎಂದು ಒಪ್ಪಿಸಿಕೊಡು. ಸಹೋದರನೇ ಸಹೋದರಿ, ನಿನ್ನ ಜೀವಿತವನ್ನು ಕಟ್ಟಿ ಎಬ್ಬಿಸುವರು, ನಿನ್ನ ಶರೀರಕ್ಕೆ ಆರೋಗ್ಯವನ್ನು ಕೊಡುವರು, ನಿನ್ನ ಆಯಸ್ಸನ್ನು ಹೆಚ್ಚಿಸಿಕೊಡುವರು. ಪ್ರೈಸ್ ದ ಲಾರ್ಡ್. ಒಳ್ಳೆಯ ಕುಂಬಾರ, ಜೀವಿತವನ್ನು ಕಟ್ಟಿ ಎಬ್ಬಿಸುವಂಥ ಕುಂಬಾರ ಆಯಸ್ಸನ್ನು ಹೆಚ್ಚಿಸಿಕೊಡುವರು. ಯಾಕೆ? ಲಾಜರನ ಜೀವಿತವನ್ನು ನೋಡುತ್ತೇವೆ. ಲಾಜರ ಸತ್ತು 4 ದಿನಗಳಾದರೂ ಸಮಾಧಿಯಲ್ಲಿ ಇಟ್ಟಿದ್ದರು. ಯೇಸು 4ನೆಯ ದಿನ ಅಲ್ಲಿಗೆ ಹೋಗಿ ಕೊಳೆತು ಹೋದಂಥ, ನಾರುತ್ತಿರುವಂಥ ಆ ಒಂದು ಶರೀರವನ್ನು, ಶವವನ್ನು ಹೆಸರಿಡಿದು ಕರೆದು, ಲಾಜರನೇ ಹೊರಗೆ ಬಾ ಎಂದಾಗ ಅವನು ಜೀವಂತವಾಗಿ ಬಂದಿಲ್ಲವೇ? ಇಲ್ಲದವುಗಳನ್ನು ಇರುವಂತೆ ಕರೆಯುವ ದೇವನು ನಮ್ಮನ್ನು ಆಶೀರ್ವದಿಸುವರು. ನಮಗೆ ನಮ್ಮ ಜೀವಿತಕ್ಕೆ ಜೀವವನ್ನು ಹೆಚ್ಚಿಸಿಕೊಡುವರು, ನಮ್ಮ ಆಯಸ್ಸನ್ನು ಹೆಚ್ಚಿಸುವರು, ನಮ್ಮ ಆರೋಗ್ಯವನ್ನು ಕೂಡಿಸಿಕೊಡುವರು. ಇದಕ್ಕೆ ನಾವು ಸ್ವಾಮಿಯ ಬಳಿಗೆ ಬರಬೇಕು. ಸ್ವಾಮಿ ಅಪ್ಪಣೆ ಎಂದು ಹೇಳಬೇಕು. ತನ್ನ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು. ಕೀರ್ತನೆಗಾರ ಹೇಳುತ್ತಾನೆ, ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡದೆ ದಿನವಿಡೀ ಕೊರಗುವುದರಿಂದ ನನ್ನ ಎಲುಬುಗಳು ಸವೆದು ಹೋದವು ಎಂದು. ಪಾಪಗಳನ್ನು ಅರಿಕೆ ಮಾಡಿ, ಸ್ವಾಮಿ ನನ್ನನ್ನು ಕ್ಷಮಿಸಿ, ನನ್ನ ಶರೀರಕ್ಕೆ ಆರೋಗ್ಯವನ್ನು ದಯಪಾಲಿಸಿ, ನನ್ನ ಕುಟುಂಬವನ್ನು ಆಶೀರ್ವದಿಸಿ ಎಂದು ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನು ಆಶೀರ್ವದಿಸುವರು, ನಮಗೆ ಆರೋಗ್ಯವನ್ನು ಕೊಡುವರು, ನಮ್ಮ ಜೀವಿತವನ್ನು, ನಮ್ಮ ಜೀವಮಾನವನ್ನು ಹೆಚ್ಚಿಸುವರು. ಪ್ರೈಸ್ ದ ಲಾರ್ಡ್.
ವ್ಯಭಿಚಾರಿಣಿ ಹೆಂಗಸಿನ ಘಟನೆಯನ್ನು ನಾವು ನೋಡುತ್ತೇವೆ. ಯೋವಾನನ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ಒಬ್ಬ ವ್ಯಭಿಚಾರಿಣಿ ಹೆಣ್ಣನ್ನು ಅಟ್ಟಿಸಿಕೊಂಡು ಬರುತ್ತಾರೆ, ಕಲ್ಲೆಸೆಯಲು ಬರುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ನೋಡಿದಾಗ ಎಲ್ಲರೂ ಯೇಸು ಸ್ವಾಮಿಯಲ್ಲಿ ಕೇಳುತ್ತಾರೆ, ಸ್ವಾಮಿ, ಇವಳನ್ನು ಏನು ಮಾಡಬೇಕು? ನಮ್ಮ ಮೋಶೆಯ ಶಾಸ್ತ್ರದ ಪ್ರಕಾರ ಇವಳನ್ನು ಕಲ್ಲೆಸೆದುಕೊಳ್ಳಬೇಕು. ಹಾಗಾದರೆ ಇವಳನ್ನು ಈಗ ಏನು ಮಾಡಬೇಕು? ಏನು ಹೇಳುತ್ತಿ? ಸ್ವಾಮಿ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ಲವೋ ಅವನು ಮೊದಲು ಕಲ್ಲೆಸೆಯಲಿ. ಯಾರು ಕಲ್ಲೆಸೆಯಲಿಲ್ಲ. ಎಲ್ಲರೂ ಹಾಗೆಯೇ ಕಲ್ಲುಗಳನ್ನು ಎಸೆದು ಹಿಂತಿರುಗಿ ಹೋದರು. ಸ್ವಾಮಿ ಕೇಳಿದರು, ಮಗಳೇ, ಯಾರು ನಿನ್ನನ್ನು ದಂಡಿಸಲಿಲ್ಲವೇ? ಆಕೆ ಹೇಳಿದಳು, ಇಲ್ಲ ಸ್ವಾಮಿ, ನಾನು ನಿನ್ನನ್ನು ದಂಡಿಸುವುದಿಲ್ಲ, ಮತ್ತೆ ಪಾಪ ಮಾಡಬೇಡ, ಹೋಗು. ಪ್ರೈಸ್ ದ ಲಾರ್ಡ್. ಎಂಥ ಪಾಪವನ್ನು ನಾವು ಮಾಡಿರುವುದಾದರೂ ಸ್ವಾಮಿ ನಮ್ಮನ್ನು ಕ್ಷಮಿಸುವರು. ಪಾಪಿಯನ್ನು ಕ್ಷಮಿಸಲು ಅವರು ಬಂದವರು. ನಾವು ಎಷ್ಟು ಸಲ ಪಾಪದಲ್ಲಿ ಬಿದ್ದರೂ ನಮ್ಮನ್ನು ಮತ್ತೆ ಮತ್ತೆ ಮೇಲೆತ್ತುವವರು. ಇದು ನಿಜ. ನಮ್ಮ ಶರೀರ ಬಲಹೀನವಾದ ಶರೀರ, ನಶ್ವರ ಶರೀರ. ಈ ನಶ್ವರ ಶರೀರದ ನಿಮಿತ್ತ ಈ ಲೋಕದಲ್ಲಿ ನಾವು ಆಗಾಗ ಪಾಪ ಪ್ರಚೋದನೆಗೆ, ಶರೀರದ ನಿಮಿತ್ತ, ಲೋಕದ ನಿಮಿತ್ತ, ಸೈತಾನನ ನಿಮಿತ್ತ ಪಾಪಕ್ಕೆ ಬೀಳುವುದು ಸಹಜ. ಪಾಪಕ್ಕೆ ಬಿದ್ದಾಗ ಸ್ವಾಮಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಮತ್ತೆ ಕಟ್ಟಿ ಎಬ್ಬಿಸಿ ಎಂದು ನಮ್ಮನ್ನು ಒಪ್ಪಿಸಿಕೊಡುವಾಗ ಮತ್ತೆ ನಮ್ಮನ್ನು ಎಬ್ಬಿಸುವರು, ಪರಿಶುದ್ಧತೆಗೆ ನಮ್ಮನ್ನು ಎಬ್ಬಿಸುವರು. ವ್ಯಭಿಚಾರಿಣಿ ಹೆಂಗಸನ್ನು ಕ್ಷಮಿಸಿ ಅವಳನ್ನು ಪರಿಶುದ್ಧ ಜೀವಿತವನ್ನು ಕೊಟ್ಟ ಹಾಗೆ ನಮಗೂ ಕೂಡ ಪರಿಶುದ್ಧ ಜೀವಿತವನ್ನು ಜೀವಿಸಲು ಅವಕಾಶವನ್ನು ಕೊಡುವರು. ಕೊನೆಯದಾಗಿ ಪ್ರಭುವಿನ ಸೇವೆಗೆ ಮತ್ತೆ ನಮ್ಮನ್ನು ಕಟ್ಟಿ ಎಬ್ಬಿಸುವರು. ಪೇತ್ರನು, ಅವನು ಸ್ವಾಮಿಯ ಜೊತೆಗೆ ಇದ್ದವನು, ಪಾಪದ ನಿಮಿತ್ತ ಬಿದ್ದು ಹೋದವನು. ಆದರೂ ಕೂಡ ಅವನನ್ನು ಸ್ವಾಮಿ ತಳ್ಳಲಿಲ್ಲ. ಸ್ವಾಮಿಯನ್ನು ನನಗೆ ಗೊತ್ತಿಲ್ಲ ಎಂದು, ಅವರನ್ನು ಅರಿಯೆ ಎಂದು ಅವನು 3 ಸಲ ತಿರಸ್ಕರಿಸಿದ. ಆದರೆ ಸ್ವಾಮಿ ಅವನನ್ನು ದೃಷ್ಟಿಸಿ ನೋಡಿದರು. ಅವನು ಪಶ್ಚಾತ್ತಾಪ ಪಟ್ಟ. ಅವನ ಪಶ್ಚಾತ್ತಾಪದ ನಿಮಿತ್ತ, ಅವನ ಕಣ್ಣೀರಿನ ನಿಮಿತ್ತ ಮತ್ತೆ ಅವನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದರು. ತನ್ನ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದರು. ಅವನ ಮುಖಾಂತರ ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸಿದರು. ಈ ಸಂತ ಪೇತ್ರನು ಸ್ವಾಮಿಯ ಆ ಒಂದು 2ನೆಯ ರೂಪಿಸುವಿಕೆಯನ್ನು, ಅವರಿಂದ ಸ್ಪರ್ಶವನ್ನು ಪಡೆದು ಮತ್ತೆ ಅವನು ನಿರ್ಮಿಸಲ್ಪಟ್ಟ. ಪ್ರೀತಿಯ ಸಹೋದರನೇ ಸಹೋದರಿ, ಒಪ್ಪಿಸಿಕೊಡು ನಿನ್ನ ಜೀವಿತವನ್ನು. ಸ್ವಾಮಿ ಕಟ್ಟಿ ಎಬ್ಬಿಸುವರು. ಕುಂಬಾರನು ಮಡಿಕೆಯನ್ನು ಮಾಡುವಾಗ ಕೆಟ್ಟು ಹೋದ ಆ ಮಡಿಕೆಯ ಮಣ್ಣನ್ನು ಮತ್ತೆ ಮಧ್ಯ ಹಾಕಿ ಅದನ್ನು ಮರುರೂಪಪಡಿಸಿ ಅವರನ್ನು ಮತ್ತೆ ಹೊಸ ಮಡಿಕೆಯನ್ನಾಗಿ ಮಾಡುವಂತೆ ನಮ್ಮನ್ನು ಮಾಡಲಿ. ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಸ್ವಾಮಿ ಸರ್ವೇಶ್ವರ, ಸೃಷ್ಟಿಕರ್ತನೆ, ನಾವು ನಿಮ್ಮ ಕೈಯ ಕೃತಿಗಳು ಕರ್ತನೆ. ಸ್ವಾಮಿ, ನೀವು ಕುಂಬಾರ, ನಾವು ಮಡಿಕೆಗಳು. ಕರ್ತನೆ, ಈ ಮಣ್ಣಿನ ಮಡಿಕೆಯಲ್ಲಿ ಅತಿ ಶ್ರೇಷ್ಠ ಬೊಕ್ಕಸವಾದ ನಿಮ್ಮ ಪವಿತ್ರಾತ್ಮರನ್ನು ದಯಪಾಲಿಸಿದ್ದೀರಿ ಕರ್ತನೆ. ಆದರೂ ಈ ಮಡಿಕೆ ಮುರಿದು ಹೋದ ಮಡಿಕೆಯಾಗಿ ಕಾಣುತ್ತಿದ್ದೇವೆ. ಅನೇಕ ಕಾರ್ಯಗಳ ನಿಮಿತ್ತ ಮುರಿದು ಹೋಗಿದೆ ಕರ್ತನೆ. ಕರ್ತನೆ, ಕುಟುಂಬ ಎನ್ನುವಂಥ ಮಡಿಕೆ ಮುರಿದು ಹೋಗಿದೆ. ಕುಟುಂಬವನ್ನು ಕಟ್ಟಿ ಎಬ್ಬಿಸು ಕರ್ತನೆ. ಒಪ್ಪಿಸಿಕೊಡುತ್ತಿದ್ದೇವೆ, ಕುಂಬಾರನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇವೆ. ರೂಪಿಸು ಕರ್ತನೆ. ಕರ್ತನೆ, ಪಾಪದ ನಿಮಿತ್ತ ಅನೇಕ ಸಲ ನಾನು ಬೀಳುತ್ತಿದ್ದೇನೆ, ಕುಸಿದು ಬೀಳುತ್ತಿದ್ದೇನೆ. ಪರಿಶುದ್ಧ ಜೀವಿತವನ್ನು ಜೀವಿಸಲಾಗದೆ ಕರ್ತನೆ ಕುಸಿಯುತ್ತಿದ್ದೇನೆ. ನನ್ನನ್ನು ನಿರ್ಮಿಸು ಕರ್ತನೆ. ಕರ್ತನೆ, ಅನಾರೋಗ್ಯದ ನಿಮಿತ್ತ ನಾನು ಕುಸಿಯುತ್ತಿದ್ದೇನೆ. ನನ್ನ ಶರೀರ ಎಂಬ ಮಡಿಕೆ ಕುಸಿಯುತ್ತಾ ಇದೆ ಕರ್ತನೆ. ಕರ್ತನೆ, ಈ ಸಮಯದಲ್ಲಿ ನನ್ನ ಶರೀರದಲ್ಲಿ ಅನೇಕ ಅಂಗಾಂಗಗಳು
ನಿಷ್ಕ್ರಿಯವಾಗುತ್ತಿವೆ, ನನ್ನ ಶರೀರದಲ್ಲಿ ಅನೇಕ ಅಂಗಗಳು ಕಳೆದು ಹೋಗುತ್ತಿವೆ ಎಂದು ಕಳವಳ ಪಡುವಂಥ ಸಹೋದರಿಯನ್ನು ಕರ್ತನೆ ಈಗ ನೀನು ಮುಟ್ಟಿ ಸ್ಪರ್ಶಿಸು ಕರ್ತನೆ. ಕಳೆದು ಹೋದದನ್ನು ಮತ್ತೆ ಹಿಂತಿರುಗಿಸಿ ಕೊಡುವಂಥ ದೇವನು, ಇಲ್ಲದವುಗಳನ್ನು ಇರುವಂತೆ ಕರೆಯುವಂಥ ದೇವನು, ಶರೀರದ ಅಂಗವನ್ನು ಅಪ್ಪಣೆ ಮಾಡು ಕರ್ತನೆ. ಸ್ವಾಮಿ, ಕಳೆದುಕೊಂಡ ಪ್ರತಿಯೊಂದನ್ನು ಹಿಂತಿರುಗಿ ಪಡೆಯುವಂತೆ ಮಾಡಿರಿ, ಆಶೀರ್ವದಿಸಿ ಕರ್ತನೆ. ನೀವೇ ಕುಂಬಾರ, ನಾವು ನಿಮ್ಮ ಕೈಯ ಕೃತಿಗಳು, ನಿಮ್ಮ ಮಡಿಕೆಗಳು ಕರ್ತನೆ. ರೂಪಿಸು ನನ್ನ ನಿನ್ನ ನುಡಿಗಳಲ್ಲಿ, ಚಿತ್ರಿಸು ನನ್ನ ನಿನ್ನ ಕೈಗಳಲ್ಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.